ಇವತ್ತಿನ ಹೊಸ ಲಾಗ್ಗೆ ಸುಸ್ವಾಗತ. ಪೇಂಟರ್ ಅಭಿಮಾನಿಗಳಿಗೆ SRP ಪೇಂಟರ್ ಮಾಡುವಂತಹ ಅಭಿನಂದನೆಗಳು. ಇವತ್ತಿನ ಹೊಸ ಲಾಗು ಬೇಲೂರಲ್ಲಿ ಕೆಲಸ ಮಾಡ್ತಿರೋದು. ಬೇಲೂರಲ್ಲಿ ಹೊಯ್ಸಳ ಬೀದಿ ಪೊಲೀಸ್ ಕ್ವಾರ್ಟರ್ಸು. ಇದು ಪೊಲೀಸ್ ಮನೆಯೇ ಮಾಡ್ತಿರೋದು. ಪೊಲೀಸ್ ಯಾರು ಅಂತಂದರೆ ಧರ್ಮಣ್ಣ ಅಂತ, ನಮ್ಮೂರವ್ರೆ, ಮೇಲ್ನಳ್ಳಿ ಅವರು. ಅಣ್ಣ, ಕೆಲಸ ಕೊಟ್ಟಿದ್ದೀರಾ, ಹೇಗೆ ಅನ್ನಿಸ್ತದೆ? ಚೆನ್ನಾಗಿ ಮಾಡ್ತಿದ್ದಾರೆ ಅನಿಸ್ತದೆಯಾ? ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ, ಒಳ್ಳೆ ಸೇಲಿಂಗ್ ಆಗಲಿ ಅವ್ರಿಗೆ. ಫ್ರೆಂಡ್ಸು ಕೆಲಸ ಒಳ್ಳೆ ಸಿಕ್ಕಲಿ. ಧರ್ಮಣ್ಣ ಅಂತ ಪೊಲೀಸು. ಅಣ್ಣ, ಪೊಲೀಸಲ್ಲಿ ASI ಎಲ್ಲಿ? ಸಕಲೇಶ್ಪುರ ಅಲ್ಲ. ಸಕಲೇಶ್ಪುರದಲ್ಲಿ, ಬೇಲೂರಲ್ಲೇ ವರ್ಕ್ ಮಾಡ್ತಾಯಿದ್ರು ಫಸ್ಟು. ಈಗ ಸಕಲೇಶ್ಪುರದಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಈಗ ASI ಆಗಿ ಸಕಲೇಶ್ಪುರದಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ, ಡ್ಯೂಟಿ ಮಾಡ್ತಾಯಿದ್ದಾರೆ. ನೈಟ್ ಡ್ಯೂಟಿ, ನೈಟ್ ಡ್ಯೂಟಿ ಎರಡೂ ಮಾಡ್ತಾರೆ. ಅಲ್ಲಿ ಯಾವ ಥರ ಆಗ್ತಾರೆ ಆ ಥರ ಕೆಲಸ ಮಾಡ್ತಾಯಿರ್ತಾರೆ. ಅವ್ರ ಮನೆಯೇ ಇದು ಹೊಡಿತಿರೋದು. ನೋಡಿ, ಇದೇ ಮನೆ ಹೊಡಿತಿರೋದು. ಮೇಲೆ ಈಗ ಹೊಸದಾಗಿ ಮನೆ ಕಟ್ಟಿದ್ದಾರೆ. ಇದು ಆಲ್ಮೋಸ್ಟ್ ಒಂದು 15 ವರ್ಷ ಆಯಿತಾ ಮನೆ ಮಾಡಿ? ಆಲ್ಮೋಸ್ಟ್ 15 ವರ್ಷ ಆಗಿದೆ ಕೆಳಗಡೆ ಮನೆ ಮಾಡಿ. ಈಗ ಮೇಲ್ಗಡೆ ಫಂಕ್ಷನ್ ಮಾಡೋದಕ್ಕೆ, ಅದಕ್ಕೋಸ್ಕರನೇ ಸೀಟು ಕಬ್ಬಿಣದ ರೂಪಿಂಗ್ ಮಾಡಿಸ್ಬಿಟ್ಟು ಹಂಚು ಹಾಕ್ಸಿದ್ದಾರೆ, ಡಬಲ್ ಹಂಚು. ಈಗ ಹೊಡಿತಿರೋದಂಥ ಪೇಂಟ್ ಯಾವುದು ಅಂತಂದರೆ ಶೇರ್ಕೋಟಿ ಪೇಂಟು. ಇದೇ ಬೀದಿ, ಹೊಯ್ಸಳ ಬೀದಿ, ಲಾಸ್ಟ್ ಡೆಡ್ ಎಂಡು ಪೊಲೀಸ್ ಕ್ವಾರ್ಟರ್ಸ್ ಬೀದಿ ಇದು. ನೋಡಿ, ಇದೇ ಪೇಂಟ್ ಹೊಡಿತಿರೋದು. ಪ್ರೀಮಿಯಂ ಎಮೋಷನ್ ಎಕ್ಸ್ಟೀರಿಯರು, ಶೇರ್ಕೋಟಿ, ಚಾಯ್ಸ್ ಆಫ್ ಮಿಲಿಯನ್ ಎ ಪ್ರಾಡಕ್ಟ್, ಚಾರ್ಮಿನಾರ್ ಪ್ರಾಡಕ್ಟ್ ಇದು, ಚಾರ್ಮಿನಾರ್ ಅವ್ರದ್ದು. ಟೋಟಲ್ಲು 4 ಡಬ್ಬ ತಗೊಬಂದಿದ್ದೀವಿ. ನೋಡಿ, ಆಲ್ರೆಡಿ ಈಗ ಕಲರ್ ಮಾಡಿಕೊಟ್ಟಿದ್ದೀನಿ, ಲೈಟ್ ಕ್ರೀಮ್ ಕಲರ್ ಮಾಡಿಕೊಟ್ಟಿದ್ದೀನಿ. ನೋಡಿ, ಇಲ್ಲೊಂದು ಬಕೆಟ್, ಅಲ್ಲೊಂದು ಬಕೆಟ್, ಅದು ಒಳಗಡೆ ಹೊಡೆಯೋದು, ಇದು ಹೊರಗಡೆ ಹೊಡೆಯೋದು. 3 ಬಕೆಟ್ ಕೊಟ್ಟಿದ್ದೀನಿ ಟೋಟಲ್ಲು. ನಮ್ಮ ಪೇಂಟ್ರೆ ಕಾರ್ತಿಕ್ ಅಂತ. ಕಾರ್ತಿ, ಏನಪ್ಪ ಸಮಾಚಾರ? ಹೇಳಿ ಸರ್. ಚೆನ್ನಾಗಿದೆಯಾ? ಸೂಪರಾಗಿದೆ. ತಿಂಡಿ ಮಾಡ್ದೆ ಇಲ್ವಾ? ತಿಂಡಿ ಮಾಡಿದೆ, ಪಲ್ಯ ಮಾಡ್ಕೊಂಡು. ಹೌದಾ? ಕೆಲಸ ಚೆನ್ನಾಗಿ ಮಾಡಿಕೊಡು. ಖಂಡಿತ ಮಾಡ್ಕೊಡ್ತೀವಿ. ಒಳ್ಳೆ ಹೆಸ್ರು ತಗೋಬೇಕು. ಸರಿ ಸರ್, ನಮ್ಮ ಹೆಸ್ರು ಉಳಿಸ್ಬೇಕು. ಖಂಡಿತ SRP ಪೇಂಟರ್ ಅನ್ನೋ ಹೆಸರು ಉಳಿಸ್ಬೇಕು. ನೀನು ಉಳಿಸ್ತೀನಿ. ನೀಟಾಗಿ ಕೆಲಸ ಮಾಡಿಕೊಡು. ಪೊಲೀಸ್ ಅವ್ರ ಮನೆ ಮಾಡ್ತಿರೋದು, ಆಯಿತಾ? ಒಳ್ಳೆ ಪ್ರಾಡಕ್ಟೇ ಕೊಟ್ಟಿದ್ದೀನಿ, ಒಳ್ಳೆ ಪೇಂಟು, ನೀಟಾಗಿ ಕೆಲಸ ಮಾಡಿಕೊಡಿ, ಆಯಿತಾ? ನೋಡಿ, ಇದೇ ಮನೆ 20/44 ಅಂತ, 44x25 ಮನೆ ಕಟ್ಟಿರೋಂಥ ಸೈಟ್ ಇದು. ಮಿನಿಮಮ್ ಒಂದು ಕೆಳಗಡೆ ಮೇಲ್ಗಡೆ ಎಲ್ಲ ಸೇರಿ ಒಂದು 20-25 ಚದರ ಬರುತ್ತೆ ಬಿಲ್ಡಿಂಗು. ಈಗ ಟೋಟಲಾಗೆ ಫುಲ್ಲು ಪ್ರೇಮರ್ಗೆ ಕಲರ್ ಮಾಡಿಬಿಟ್ಟು, ಈಗ ಮೇಲ್ಗಡೆಯಿಂದ ಕೆಳಗಡೆ ಪೂರ್ತಿ ಇದು ಹಳೇದೆಲ್ಲ ಹೋಗಿದೆ. ಈಗ ಒಂಚೂರು ಪೇಂಟ್ ಎಲ್ಲ ಪೂರ್ತಿ, ಹಂಗಾಗಿ ಅದನ್ನು ಸೇರಿಸಿ ಪ್ರೇಮರ್ ಮಾಡಿ ನೀಟಾಗಿ ಡಬಲ್ ಕೋಟು ಅಪೆಕ್ಸ್ ಹೊಡ್ಸ್ಕೊಡ್ತೀನಿ. ಡಬಲ್ ಕೋಟ್ ಅಪೆಕ್ಸು ಲೆಜೆಂಡ್ ಸೀಲ್ ಕೊಟ್ಕೊಡೋದು. ನೋಡಿ, ಎಲ್ಲ ಹಿಂಗಾಗಿದೆ. ಹಳೆ ಪೇಂಟೆಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ, ವೈಟ್ ಆಗಿ ಪ್ಯಾಚ್ ಎಲ್ಲ ಬಿದ್ದಿದೆ. ಈಗ ಇದಕ್ಕೆ ನೀಟಾಗಿ ಪ್ರೇಮರ್ ಹೊಡ್ಕೊಂಡು ಡಬಲ್ ಕೋಟು ಅಪೆಕ್ಸ್ ಹೊಡ್ಕೊಡ್ತೀನಿ. ಅದೆಲ್ಲ ಒಂದು ಸ್ವಲ್ಪ ಕೆರ್ಕೊಂಡು ಹೊಡಿಬೇಕು. ಹತ್ರ ಇದು ಬೀದಿ ಸಖತ್ ಮನೆಗಳಿದ್ದಾವೆ, ಆ ಕಡೆ ಈ ಕಡೆ ಫುಲ್ಲು ದೊಡ್ಡ ಏರಿಯಾ ಇದು. ಹೊಯ್ಸಳ ಬೀದಿ ಪೊಲೀಸ್ ಕ್ವಾರ್ಟರ್ಸ್ ಇದು, ಸಖತ್ ದೊಡ್ಡ ಮನೆ. ಅಕ್ಕಪಕ್ಕದಲ್ಲಂತೂ ತುಂಬ ಮನೆಗಳಿದ್ದಾವೆ. ನೋಡಿ, ಅಲ್ಲೆಲ್ಲ ಒಂದು ಸ್ವಲ್ಪ ಗಾರೆದು ತಿಳಿ ಇಳಿದಿದೆ.
ಹಂಗಾಗಿ ಅದೆಲ್ಲ ಒಂಚೂರು ನೀಟಾಗಿ ಉಜ್ಜಿಬಿಟ್ಟು ಪ್ರೈಮರು ಒಂದೇ ಸಮ ಪೂರ್ತಿ ಎಲ್ಲದು ಒಂದೇ ಥರ ಕಾಣಂಗೆ ಪ್ರೈಮರ್ ಹೊಡ್ಕೊಡ್ತೀನಿ. ಪ್ರೈಮರ್ ಆದಮೇಲೆ ಪೂರ್ತಿ ಪ್ರೈಮರ್ ಆದಮೇಲೆ ಇನ್ನೊಂದು ಸಲ ವೀಡಿಯೋ ಮಾಡಾಕ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡೋಣ ಬನ್ನಿ ಮೇಲ್ಗಡೆ ಏನೇನು ವರ್ಕ್ ಆಗಿದೆ ಏನಾಗಿಲ್ಲ ಎಲ್ಲ ತೋರಿಸ್ತೀನಿ. ಆಲ್ರೆಡಿ ರೋಲಲ್ಲಿ ಹೊಡಿತಿದ್ದಾನೆ ಹುಡುಗ. ಬನ್ನಿ ಮೇಲಾಗೋಣ, ಇನ್ನೊಂದು ಕೆಲಸ ಆಗಿದೆ ಏನಾಗಿಲ್ಲ ನೋಡ್ಕೊಬರೋಣ. ಇದೇ ಹೊಡೆದಿರೋದು, ಇನ್ನೂ ಒಣಗಿಲ್ಲ, ಒಣಗಬೇಕು. ನೋಡಿ ಇದೇ ಎಂಟ್ರೆನ್ಸ್ ಮೇಲ್ಗಡೆ ಸ್ವಲ್ಪ ನೀಟಾಗಿ ಈ ಥರ ಮಾಡ್ಕೊಂಡಿದ್ದಾರೆ. ಇದು ದೊಡ್ಡ ಹಾಲು. ಈಗ ಸುಣ್ಣ ತಿಳಿ ಹಾಕ್ಬಿಟ್ಟು ಸುಣ್ಣ ತಿಳಿ ಇಲ್ಲಿ ಗಿಲಾವ್ ಮಾಡಿಸಿದ್ದಾರೆ. ಗಿಲಾವ್ ಮಾಡಿಬಿಟ್ಟು ಸುಣ್ಣ ತಿಳಿ ಹಾಕಿದ್ದಾರೆ. ಇದನ್ನೀಗ ರಬ್ ಮಾಡಿಬಿಟ್ಟು ಈ ಥರ ನೋಡಿ ಇಲ್ಲಿ ರಬ್ ಮಾಡಿದ್ದೀವಲ್ಲ, ಈ ಥರ ರಬ್ ಮಾಡಿಬಿಟ್ಟು ನೀಟಾಗೆ ಒಂದು ಕೋಟ್ ಪ್ರೈಮರ್ ಹೊಡ್ಕೊಂಡು 2 ಕೋಟು ಎಮರ್ಷನ್ ಹೊಡಿತೀವಿ. ಅದೇ ಲೆಜೆಂಡ್ ಸಿಲ್ಕೆ ಹೊಡೆಯೋದು ಎಮರ್ಷನ್ನು. ಈಸಿ ಸಿಲ್ಕ್ ಅಥವಾ ಲೆಜೆಂಡ್ ಸಿಲ್ಕ್ ಹೊಡಿತೀನಿ. ನೋಡಿ ಎಲ್ಲ ಲೈಟ್ ವೆಯ್ಟು ಇಟ್ಕೆ ಯೂಸ್ ಮಾಡಿದ್ದಾರೆ ಮೇಲ್ಗಡೆ. ಪೂರ್ತಿ ಲೈಟ್ ವೆಯ್ಟ್ ಇಟ್ಕೆಗಳು ಇವು. ಲೈಟ್ ವೆಯ್ಟ್ ಆಗಿರುತ್ತೆ ಇಟ್ಕೆ. ಏಕೆಂದರೆ ಪಿಲ್ಲರ್ ಹಾಕ್ತಿರೋ ಮನೆಗಳು ಮಾಡೋದಾದರೆ, ಮೇಲ್ಗಡೆ ಮನೆ ಮಾಡೋದಾದರೆ ಲೈಟ್ ವೆಯ್ಟ್ ಇಟ್ಕೆ ಹಾಕಿ ಏನಾಗಲ್ಲ, ಅದನ್ನು ಗಟ್ಟಿ ಬರುತ್ತೆ, ತೀರಾ ತೂಕ ಇರಲ್ಲ ಅಷ್ಟೇ. ನೋಡಿ ಮೇಲೆಲ್ಲ ಒಳ್ಳೆ ರೂಪಿಂಗ್ ಮಾಡಿದ್ದಾರೆ, ಬ್ಲ್ಯಾಕ್ ಹೊಡೆದಿದ್ದಾರೆ. ಈಗ ಆಲ್ರೆಡಿ ಬ್ಲ್ಯಾಕ್ ಹೊಡೆಸಿದ್ದೀನಿ. ಈಗ ಅದಕ್ಕೆ ಹಂಚಿನ ಕಲರ್ ಹೊಡಿಬೇಕು. ಅದು ಹೊಡಿಬೇಕಾದ್ರೆ ಒಂದು ಸಲ ಮತ್ತೆ ವೀಡಿಯೋ ಮಾಡಾಕ್ತೀನಿ. ಇದು ಫಸ್ಟ್ ರೂಮು. ಇದು ದೊಡ್ಡದಾಗಿದೆ ರೂಮು. ಅಟ್ಯಾಚ್ ಬಾತ್ರೂಮ್ ಎಲ್ಲ ಮಾಡ್ಕೊಂಡಿದ್ದಾರೆ ಇದಕ್ಕೇ. ಎಲ್ಲ ಫುಲ್ಲು ಹಂಚಿನ ರೂಪಿಂಗೇ ಮಾಡಿರೋದು. ಇದು ಸೆಕೆಂಡ್ ರೂಮು. ಇದು ಅಟ್ಯಾಚ್ ಬಾತ್ರೂಮೇ ಇದೆ. ಅದಕ್ಕೂ ಎರಡಕ್ಕೂ ಅಟ್ಯಾಚ್ ಬಾತ್ರೂಮೇ ಇರೋದು. ಇದು ಅಟ್ಯಾಚ್ ಬಾತ್ರೂಮೇ. ಇದು ಒಂದು ಸ್ವಲ್ಪ ಇಲ್ಲೊಂದು ಕಬ್ಬಿಣದ್ದು ಇದಾಗಿಸಿ ಒಳ್ಳೆ ವೀವ್ಸ್ ಒಳ್ಳೆ ಚೆನ್ನಾಗಿ ಕಾಣುತ್ತೆ. ಈ ಕಡೆ ಎಲ್ಲ ಮನೆಗಳೆಲ್ಲ. ಅದು ಹಿಂದ್ಗಡೆ ಅಲ್ಲೊಂದು ಮನೆ ಆದರೆ ಕಾಣಲ್ಲ ಏನೂ, ಅಲ್ಲಿವರೆಗೂ ಚೆನ್ನಾಗಿ ಕಾಣುತ್ತೆ. ನೋಡಿ ಇಷ್ಟು ಇದೆಲ್ಲ ಈಗ ನಾವು ನೀಟಾಗಿ ಉಜ್ಜಿಬಿಟ್ಟು ಇದಕ್ಕೆ ಮತ್ತೆ ಬ್ಲ್ಯಾಕ್ ಹೊಡಿತೀನಿ. ಆ ಪೋರ್ಷನ್ ಎಲ್ಲ ಬ್ಲ್ಯಾಕ್ ಹೊಡಿಬೇಕು ಮತ್ತೆ, ಏಕೆಂದರೆ ಗಾರೆ ಆರಿಸ್ಬಿಟ್ಟಿದ್ದಾರೆ ತುಂಬ. ಎಲ್ಲ ಗಾರೆ ಆರಿಸ್ಬಿಟ್ಟು ಇನ್ನಿದು ಅಷ್ಟೇ ಕಬ್ಬಿಣದ ಹಾಕ್ಸಿರೋದು. ಅದೊಂದು ಸ್ವಲ್ಪ ಆ ಕಡೆ ಪೀಸು ಫಸ್ಟ್ ರೂಮ್ ಥರ ಮಾಡ್ಕೊಂಡಿದ್ರು. ಇದೆಲ್ಲ ರೂಮ್ ಥರ ಮಾಡ್ಕೊಂಡಿದ್ರಲ್ಲ, ಈಗ ಇದಕ್ಕೇ ಸ್ವಲ್ಪ ಪ್ಯಾಚ್ ಈ ಕಡೆ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದಾರೆ. ಈಗ ಇದಕ್ಕೆಲ್ಲ ಹೊಡಿತೀನಿ, ಹಂಚಿಗೆಲ್ಲ ಹೊಡಿಬೇಕು ಕಲರು. ಈಗ ಪ್ರೇಮರೆಲ್ಲ ಈ ಕಡೆಯಿಂದ ಹೊಡ್ಕೊಂಡು ಬರ್ತಿದ್ದಾನೆ. ಎಲ್ಲ ಪೂರ್ತಿ ಪ್ರೇಮರ್ ಒಂದು ಸಲ ಆದಮೇಲೆ ಮತ್ತೆ ಇನ್ನೊಂದು ಸಲ ವೀಡಿಯೋ ಮಾಡ್ಬಿಟ್ಟು ಹಾಕ್ತೀನಿ.
ಪ್ರೇಮರ್ ಮತ್ತು ಸಖತ್ತು ಸ್ಮೂತ್ನೆಸ್ ಇದೆ. ಪ್ರೇಮರ್ ಅಲ್ಲ, ಅದು ಎಮೋಷನ್ನು. ಎಮೋಷನ್ ಆ್ಯಂಡ್ ಪ್ರೇಮರ್ ಎರಡು ಸೇರಿ ಬರುತ್ತೆ. ಹಂಗೆ ಸ್ಮೂತ್ನೆಸ್ ಇದೆಯಲ್ಲ, ಸಖತ್ ಚೆನ್ನಾಗಿದೆ ಎಳೆಯೋದಕ್ಕೆಲ್ಲ. ಮಾಮೂಲಿ ಗಾರೆ ಗೋಡೆಗೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ಆಲ್ರೆಡಿ ಇನ್ನೊಂದು ಕೆಳಗಡೆ ಪೇಂಟ್ ಆಗಿರೋದೆಲ್ಲ ನೀಟಾಗಿ ಬರ್ತಾಯಿದೆ ಅದು. ಬಾಯ್ ಬಾಯ್, ಸಿ ಯು.